ಅಲ್ಲಿ ನೋಡಿ ಮೋಸ್ಟ್ಲಿ ಇದಕ್ಕೆ ಮದ ಬಂದಿದ್ದೀವಿ ಆನೆಗೆ. ನೋಡ್ರಿ ಸಿಕ್ಕಾಬಟ್ಟೆ ಮಳೆ. ಇವಾಗ ಅಲ್ಲಿಗೆ ಹೋಗ್ತಾ ಇದೀವಿ. ನಿಮಗೆ ಆನೆ ದೊಡ್ಡದಿದ್ರೆ ಒಬ್ಬಂಗೆ 10 ರೂಪಾಯಿ 5 ರೂಪಾಯಿ ದೊಡ್ಡದಿರ್ತಾ ಇದ್ದಾರೆ. ಅದೇ ಹೆಡ್ಲೈನ್ ಫಸ್ಟ್ ಇರೋದು ಅದು. ಅದನ್ನ ಸಾಯಿಸೋದನ್ನೇ ನೋಡ್ತಾ ಇದೀವಿ ಹೊರತು ಅದನ್ನ ತಡೆಯೋದ್ನೇರಾದ್ರೂ ಮಾತಾಡಿದ್ರ ಅದ್ರ ಸೌಂಡ್ ಕೇಳಿಸುತ್ತಾ ಕೇಳಿ. ಆನೆ ನೋಡಿದ್ರೆ ಭಯ ಇಲ್ಲ. ಸೊ ಇವತ್ತು ನಾನು ಬಂದಿದ್ದೀನಿ, ನನ್ನ ಜೊತೆ ಯಾರೂ ಇಲ್ಲ. ಟೈಮ್ ಇವಾಗ ನೋಡ್ರಿ 6:40 ಆಗಿದೆ. ಹಿಂದೆ ನೋಡ್ತಾ ಇದ್ದಾರೆ ಈ ಗೇಟ್ ಮುರಿದೋಗಿತ್ತು. ಅದೇ ಆನೆ ಮುರಿದು ಕೆಳಗಡೆಗೆ ಬಿದ್ದಿತ್ತಿದ್ದು ರೆಡಿ ಮಾಡಿದ್ದಾರೆ ಇವಾಗ. ಸೊ ಆಲ್ರೆಡಿ ಎಲ್ಲ ರೆಡಿ ಆಗಿದೆ. ಇಲ್ಲಿಬ್ರು ನೀವು ಇಲ್ಲೇ ಕಾಯ್ಕೊತೀರಾ ಅಥವಾ ಹೋಗ್ತೀರಾ? ಇಲ್ಲೇ ಇಲ್ಲಿಬ್ರು ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇಬ್ಬರು ಗಾರ್ಡನ್ನ ಇಲ್ಲೇ ಹಾಕಿ ಇಲ್ಲೇ ಕಾವಲು ಇರ್ತಾರೆ. ಅಂದರೆ ಟ್ರೀ ಹೌಸ್ ಅಲ್ಲಿ ಪಕ್ಕದಲ್ಲಿ ಏನು ನೋಡ್ತಾ ಇದ್ದೀರಾ ಆ ಟ್ರೀ ಹೌಸ್ ಮೇಲೆ ಕಾವಲು ಕಾಯ್ಕೊಂಡಿರ್ತಾರೆ. ಇಲ್ಲಿ ಆನೆಗಳು ಬರದೇ ಇರೋ ರೀತಿ ನೋಡ್ಕೊಂಡು. ಬಟ್ ಅಲ್ಲಿ ಆನೆ ಬರೋದು ಇಲ್ಲಿಂದಲ್ಲ, ಇದ್ರ ಮುಂದ್ಗಡೆ ಇನ್ನೊಂದು 2-3 ದಾರಿಗಳಿದ್ದಾವೆ. ಅದು ಆನೆ ದಾಟೋ ದಾರಿ ಅಲ್ಲಿ ಬರುತ್ತೆ ಆ ಆನೆ. ಸೊ ಇಲ್ಲಿ ನೋಡಿ ಇಲ್ಲೇ ಫೈರ್ ಕ್ಯಾಂಪ್ ಹಾಕೊಂಡು ಇವರು ಇಲ್ಲೇ ಕಾವಲು ಕಾಯ್ಕೊಂಡಿರ್ತಾರೆ. ಅವತ್ತು ಇರ್ನಿಲ್ವಾ ನೀವು? ಇದು ಮುರಿದಾಗ ಇರ್ನಿಲ್ವಾ? ಆಮೇಲೆ ಮೇಲ್ಗಡೆದು ಒಂದೇ ಜಾಸ್ತಿ ಇದು ಕರೆ ಕೊಟ್ಟರೆ ಮುಗೀತು. ಇದೆಲ್ಲ ಹೊಸ್ದಾಗಿ ಹಾಕಿದ್ರಾ? ಹಾಂ. ಓಕೆ, ಇಲ್ಲೇನು ನೋಡ್ತಾ ಇದ್ದೀರಾ ಗೇಟು. ಇವಾಗ ಟೈಮ್ 6:15. ಇನ್ನೊಂದು 1/4 ಗಂಟೆ ಇದು ಕ್ಲೋಸ್ ಆಗುತ್ತೆ. 7 ಗಂಟೆ ಒಳಗಡೆ ಎಲ್ಲ ಕ್ಲೋಸ್ ಮಾಡ್ತಾರೆ. ಮತ್ತೆ ಮಾರ್ನಿಂಗ್ ಓಪನ್ ಮಾಡೋದು ಇದು. ಸದ್ಯಕ್ಕೆ ಇವಾಗ ಇಲ್ಲಿಂದ ಡೈರೆಕ್ಟು ಆನೆ ದಾಳಿ ಮಾಡಿತ್ತು ರೈತರ ಮೇಲೆ, ಆ ತೋಟಕ್ಕೆ ಹೋಗ್ತಾ ಇದ್ದೀನಿ. ಸೊ ಇವತ್ತು ನೋಡೋಣ ಅಲ್ಲಿಗೆ ಆನೆ ಬರುತ್ತೆ ಏನಂತ ಗೊತ್ತಾಗುತ್ತೆ. ಮಳೆನೂ ಬರೋ ಥರ ಆಗಿದೆ. ಇಲ್ಲಿ ನೋಡ್ರಿ ಸಿಕ್ಕಾಬಟ್ಟೆ ಮಳೆ. ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಆನೆ ಏನು ದಾಳಿ ಮಾಡಿತ್ತು ಆ ಜಾಗಕ್ಕೆ ನಾನು ಮತ್ತು ಇಲ್ಲಿನ ರೈತರುಗಳು ಎಲ್ಲರೂ ಸೇರಿ ಕಾವಲು ಕಾಯ್ಕೊತೀವಿ. ಅಂದರೆ ಅಲ್ಲಿ ಅವ್ರವ್ರ ಗುಳ್ಗಳಲ್ಲಿ ಅಲ್ಲಿರ್ತಾರೆ. ಸೊ ಸದ್ಯಕ್ಕೆ ನಾನು ಆ ತೋಟದಲ್ಲಿದ್ದೀನಿ. ನೋಡಿ ನಾನು ಬಂದ ಸಿಕ್ಕಾಬಟ್ಟೆ ಮಳೆ ಆಗಿಂದ. ಆನೆ ಎಷ್ಟೊತ್ತಿಗೆ ಬರುತ್ತೆ ಏನೂ ಗೊತ್ತಿಲ್ಲ. ಸೊ ಹುಷಾರಾಗಿರ್ಬೇಕಷ್ಟೆ. ಏನಾದರೂ ಸೌಂಡ್ ಕೇಳಿಸುತ್ತಾ ಕೇಳಿ. ಮಳೆ ಬೀಳ್ತು 2 ಅವರ್ಸು ಕಂಟಿನ್ಯೂಸ್ ಮಳೆ ಬೀಳ್ತು. ಸೊ ಫೈನಲಿ ಮಳೆ ನಿಂತಿದೆ. ಟೈಮು ಸುಮಾರು 11 ಗಂಟೆ. ಏನು ಆನೆ ದಾಳಿಯಾಗಿತ್ತು ಅವತ್ತು ಅಷ್ಟೇ. ಫಸ್ಟು 12 ಗಂಟೆ ಅಷ್ಟೊತ್ತಿಗೆ ಬಂದು ಓಡಿಸಿದ್ದಾರೆ. ಅದಾದಮೇಲೆ ಮತ್ತೆ ಬಂದು ಅದು ದಾಳಿ ಮಾಡಿ ಆ ಥರ ಆಗಿದ್ದು. ಸೊ ಇವಾಗ ಸದ್ಯಕ್ಕೆ ನಾವು ಅದೇ ತೋಟದಲ್ಲಿದ್ದೀವಿ. ದಾಳಿ ಆಯ್ತಲ್ಲ ಅದೇ ತೋಟದಲ್ಲಿದ್ದೀವಿ. ಇವಾಗ ಒಂದು ರೌಂಡ್ ನೋಡ್ಕೊಬರೋಣ ಇಲ್ಲಿ ಆನೆ ಬಂದಿದೆ ಏನಂತ. ಸೌಂಡ್ ಕೇಳಿಸ್ಕೊಂಡು, ಅಂದರೆ ಆನೆ ನೋಡೋದಕ್ಕಂತ ಅಲ್ಲ, ಅಲ್ಲಿ ಆನೆ ಅಕಸ್ಮಾತ್ ಹೊಲದಲ್ಲಿ ಏನಾದರೂ ಮೇಯ್ತಾ ಇದ್ದರೆ ಓಡಿಸ್ದಂಗೆ ಆಗುತ್ತೆ. ಜೊತೆಗೆ ಅಲ್ಲೇ ಅದೇ ತೋಟದಲ್ಲಿ 1-2 ಜೋಳ ಮುರ್ಕೊಬರೋಣ ಬನ್ನಿ. ಬರ್ತೀವಿ ನಾವು. ಟೇಕ್ ಕೇರ್ ಮಗ. ವಾ ಉಟ್ಬಿಟ್ಟು ಹೋಯ್ತವ್ರೆ ನೋಡಿ ಗಾಯ್ಸ್. ಒಬ್ಬನ್ನೇ ಜಸ್ಟ್ ಜೋಳ ಮುರ್ಕೊಬರೋದಕ್ಕೆ ಹೋಗ್ತಾ ಇರೋದು. ನಮ್ನ ಮುರಿದು ತಿನ್ಕೊಂಡ್ರೆ ಜೋಳ ಮುರಿಯಕ್ಕೆ ಹೋಗಿ ನಾವು ಈಗೇನ್ ಮಾಡ್ತಾನೆ ನಿಮ್ ಹೀರೋ ಬಿಲ್ಹಿಗಿವ. ಲೈಫಲ್ಲಿ ಭಯ ಇರಬೇಕು. ಭಯ ಇರಬೇಕು. ಹೆವಿ ಭಯ ಇರಬಾರ್ದು. ಜೀವನದಲ್ಲಿ ಧೈರ್ಯ ಇರಬೇಕು. ನಿನ್ನ ತರ ಬಂಡ ಧೈರ್ಯ ಇರಬಾರ್ದು. ಎದುರ್ಕೋತಾವ್ರೆ ಬನ್ನಿ ಜೋಳ ಮುರ್ಕೊಬೋಣ ಅಂದ್ರೆ ಆನೆ ಕೈಯಿಂದ ತಪ್ಪಿಸ್ಕೋಬೋದು. ಬಟ್ ಎದುರ್ಕೋಬಾರ್ದು ಆ ಟೈಮಲ್ಲಿ ಅಷ್ಟೇ. ಸೊ ದಟ್ಸ್ ಆಲ್ ಮೈ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತಾ ಇರೋದು ಅಷ್ಟೇ. ಸೊ ಸದ್ಯಕ್ಕೆ ನಾನು ಒಬ್ಬನೇ ಹೋಗ್ತಾ ಇರೋದು. ಅವರು ಅಲ್ಲೇ ಇದ್ದಾರೆ. ಸೊ ಹುಷಾರಾಗಿ ನೋಡ್ಕೊಂಡು ಹೋಗೋಣ ಬನ್ನಿ. ಹಾಗೆ ನೋಡ್ಕೊಳ್ಳಿ ಸುತ್ತ ಎಲ್ಲಾದರೂ ಆನೆ ಏನಾದರೂ ಬರುತ್ತೇನಂತ ಗೊತ್ತಾಗುತ್ತೆ. ನಿಜ ಎದೆ ಡಗ್ 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 ಅಂತ ಇದೆ ಸ್ವಲ್ಪ. ಸೊ ಇನ್ನೇನು ಬಂದ್ವಿ ಅಲ್ಲಿಗೆ. ಎಲ್ಲಿದೆ ತೋಟ? ಇನ್ನು ಸ್ವಲ್ಪ ಮುಂದೆ ಹೋಗ್ಬೇಕು. ನಾವು ಹೋಗೋ ದಾರಿ ನೋಡಿ ಈ ಥರ ಇದೆ.
ಒಬ್ಬನೇ ಅಲ್ವಾ, ಸ್ವಲ್ಪ ಭಯ ಅಷ್ಟೆ. ಅಂದರೆ ನಮಗೇನಂದರೆ ಆನೆ ನೋಡಿದ್ರೆ ಭಯ ಇಲ್ಲ, ಆನೆ ನೋಡೋಕ್ಕೂ ಮುಂಚೆ ಭಯ ಅಷ್ಟೆ. ಸೊ ಇಲ್ಲಿ ನೋಡಿ, ಇಲ್ಲೇನು ನೋಡ್ತಾ ಇದ್ದೀರಾ ತೋಟ, ಇದೇ ತೋಟನ ಅವರು ಕಾವಲು ಕಾಯ್ಕೊಂಡು ಮಲಗಿದ್ದು ನಿನ್ನೆ ರಾತ್ರಿ ಎಲ್ಲ, ಮೊನ್ನೆ ರಾತ್ರಿ. ಸೊ ಇವತ್ತು ನಾನು ಬಂದಿದ್ದೀನಿ, ನನ್ನ ಜೊತೆ ಯಾರೂ ಇಲ್ಲ. ಸೊ ಹಾಗೆ ಇಲ್ಲೊಂದೆರಡು ಹಸಿರು ಜೋಳ ಮುರ್ಕೊಂಡು ಬೇಯಿಸ್ತಿರೋಣ ಬನ್ನಿ. ಸೊ ಫೈನಲಿ ಜೋಳ ಮುರ್ಕೊಂಡೆ. ಸುತ್ತ ಇವತ್ತು ಮಳೆ ಅಲ್ವಾ, ಮಳೆಗೆ ಆಲ್ಮೋಸ್ಟು ಕಾವಲು ಕಾಯೋದಕ್ಕೆ ಎಲ್ಲ ರೈತರು ಯಾರೂ ಬಂದಿಲ್ಲ. ಸದ್ಯಕ್ಕೆ ನಾನು ಒಬ್ಬನೇ ಇಲ್ಲಿ ಓಡಾಡ್ತಾ ಇದ್ದೀನಿ. ಇದನ್ನು ನೋಡಿದಾಗ ನಿಮ್ಗೇನು ಅನಿಸ್ಬೋದು, ಏನು ಗುರು ಇವನಿಗೆ ಭಯನೇ ಇಲ್ವಲ್ಲ, ಏನಕ್ಕಿದು ಹುಚ್ಚ ಕೆಲಸ ಅನ್ಸ್ಬೋದು. ಅಲ್ಲ, ಏನು ನಾನು ಬರೋದ್ರಿಂದ ತೋಟ ಕಾವಲು ಕಾದಂಗೂ ಆಗುತ್ತೆ, ಅವ್ರಿಗೆ ಒಂದು ಎಲ್ಪ್ ಆಗುತ್ತೆ, ಡೈರೆಕ್ಟಾಗೋ ಇಂಡೈರೆಕ್ಟಾಗೋ. ಜೊತೆಗೆ ನಿಮಗೆ ಇಲ್ಲಿ ಎಷ್ಟು ಕಷ್ಟಪಟ್ಟು ರಾತ್ರಿ ಪೂರ್ತಿ ರೈತರು ಕಷ್ಟ ಬೀಳ್ತಾಯಿದ್ದಾರೆ, ನೀವು ತಿನ್ನೋ ಅನ್ನಕ್ಕೋಸ್ಕರ ಎಷ್ಟು ಶ್ರಮ ಬೀಳ್ತಾಯಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ನೋಡಿ ಕಿತ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಲೈಫಲ್ಲೂ ಅಷ್ಟೇ, ನಾವು ಒಂದು ಕೆಲಸ ಮಾಡ್ತೀವಿ ಅಂತ ಹೊರಟಾಗ ಆ ಕೆಲಸ ಮಾಡೋದಕ್ಕೂ ಮುಂಚೆನೇ ಭಯ ಬೀಳಿಸೋ ಸನ್ನಿವೇಶಗಳು ಬರ್ತವೆ. ಬಟ್ ನಾವು ಅದಕ್ಕೆ ಭಯ ಬಿದ್ದು ಹಿಂದೆ ಹೆಜ್ಜೆ ಹಾಕಿದ್ರೆ ಆ ಕೆಲಸ ಆಗೋಲ್ಲ. ಮುಂದೆ ಹೋಗ್ತಿರ್ಬೇಕು, ಭಯ ಪಟ್ಟರೆ ಏನೂ ಮಾಡೋದಕ್ಕಾಗಲ್ಲ. ಅವ ಫೈನಲಿ ಅಲ್ಲಿ ಜೋಳ ಮುರ್ಕೊಂಡು ಡೈರೆಕ್ಟಾಗಿ ಡಾಲಿಯವರ ತೋಟಕ್ಕೆ ಬಂದ್ಬಿಟ್ಟು ಅಲ್ಲೇ ಬೇಯಿಸಲಿಲ್ಲ. ಅಲ್ಲಿ ಮಳೆ ಬಿದ್ದು ಎಲ್ಲ ಸಿಕ್ಕಾಬಟ್ಟೆ ಎಲ್ಲ ತ್ಯಾವಾಗ್ಬಿಟ್ಟಿದೆ, ಕಸೋದಕ್ಕೆ ಏನೂ ಇರಲಿಲ್ಲ ಅಲ್ಲಿ. ಹಾಗಾಗಿ ತೋಟದ ಮನೆಗೆ ಹೋಗಿ ಇಲ್ಲಿ ಸಂಡಿದೆ, ಜೋಳದ ಸಂಡು, ಅದರಲ್ಲಿ ಇವಾಗ ಜೋಳ ಬೇಯಿಸ್ಕೊ ತಿನ್ನಬೇಕು. ಆನೆ ಏನಾದರೂ ಅಕಸ್ಮಾತ್ ಆ ಕಡೆಯಿಂದ ಬಂದರೆ ಅಲ್ಲಿ ಕಾವಲು ಕಾಯೋ ರೈತರು ನಮಗೆ ಹೇಳ್ತಾರೆ, ಆವಾಗ ಹೋಗಿ ನೋಡೋಣ. ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅಲ್ಲಿ ರೋಡಲ್ಲಿ ಆವಾಗವಾಗ ಬೀಟ್ ಹಾಕ್ಕೊಂಡು ನೋಡ್ತಾ ಇರ್ತಾರೆ, ಗೊತ್ತಾಗುತ್ತೆ ಆನೆ ಅಕಸ್ಮಾತ್ ಬಂದರೆ. ಅಲ್ಲಿ ಗೇಟ್ ಏನು ಮುರಿದೋಗಿತ್ತು ಅದನ್ನು ರೆಡಿ ಮಾಡಿಸಿದ್ದಾರೆ, ಅಲ್ಲಿ ಬರೋದಕ್ಕೆ ದಾರಿ ಇಲ್ಲ. ಒಂದು 2 ದಾರಿ ಇದೆ, ಆದಷ್ಟು ಬೇಗ ರೆಡಿ ಮಾಡಿಸೋಣ ನಾಳೆ. ಆದರೆ ಇದರ ವಿಷಯವಾಗಿ ಅಲ್ಲಿ ಇದು ಇಟ್ಕೊಂಡಿದ್ದೀವಿ, ಏನೋ ಒಂದು ಸಭೆ ಥರ ಇಟ್ಕೊಂಡಿದ್ದೀವಿ. ಎಲ್ಲ ರೈತರನ್ನು ಕರೆದುಬಿಟ್ಟು ಇಲ್ಲಿ ಏನೇನು ಪ್ರಾಬ್ಲಮ್ಗಳಿದೆ, ಏನೇನು ಸಮಸ್ಯೆಗಳಿದೆ ಅಲ್ಲಿ ಹೇಳ್ಬೋದು, ಬನ್ನಿ ಅಂದ್ಬಿಟ್ಟು ನಾಳೆ ಕರೆದಿದ್ದೀವಿ. ಅಲ್ಲೋಗಿ ನೋಡೋಣ ಏನಾಗುತ್ತೆ ಏನಂತ, ನಾಳೆ ಗೊತ್ತಾಗುತ್ತೆ. ಇವಾಗ ಸದ್ಯಕ್ಕೆ ನಾವು ತಂದಿರೋ ಜೋಳನ ಇಲ್ಲಿ ಬೇಯಿಸೋಣ ಬನ್ನಿ. ನಿದ್ದೆ ಬರ್ತಿದ್ಯಪ್ಪ? ನಿದ್ದೆ ಬರ್ತಾ ಉಂಟು. ಕಡಿಪೇಟೆ? ಹಾಂ, ಕಟಿಪೇಟೆ. ಪೆಟ್ರೋಲ್ ಇದ್ದ ಚೂರು? ಇಲ್ಲ, ನಂಗೆ ಗಡಿಲಿಲ್ಲ. ಡೀಸೆಲ್ ಅಲ್ಲಿ ಒಂಚೂರು ಪರ್ ಡೀಸೆಲ್ ನೂರು ಯಾಕೆ ನಿಂಗೆ ಒಂದು ಇದೇ ಸಿಕ್ಕತ್ತೆ, ಒಂದು 250 ml ಸಿಕ್ಕತ್ತೆ ಕ್ಯಾನ್ ಬಿಟ್ಟಿದ್ರೆ. ಇಲ್ಲೇ ಅದೇ ಸಾಕು ಬಾ. ಕತ್ತುತ್ತೆ ತಾನು ಇದ್ರಲ್ಲೂ ಡೀಸೆಲ್ ಗಮಲ ಮಾತ್ರ ಚಂದ ಅಲ್ಲ. ನನಗೆ ಡೀಸೆಲ್ಲು ಪೆಟ್ರೋಲು ಅದ್ರ ಸ್ಮೆಲ್ ಚಂದ. ತುಂಬ್ಸೂರ್ದದ ಕಣ ಕೈಗೈತೆ ಸಾಕಿರು. ನನಗೆ ಪರ್ಫ್ಯೂಮ್ ಮಾಡಿಸ್ಬೇಕು, ಒಬ್ಬ ಮಾಡ್ತಾನೆಲ್ಲಪ್ಪ ಅಂತ. ಇದಕ್ಕಿಂತ ಪೆಟ್ರೋಲ್ ಸ್ಮೆಲ್ ಚಂದ. ನನಗೆ ಇದೇ ಚಂದ. ಇದೇನು ಅಷ್ಟು ಸ್ಮೆಲ್ ಬರ್ತಿಲ್ಲ. ಕಸು ಹಚ್ಚರ್ಕೆತ್ ಮುಡ್ಗು ಕ್ಯಾಪು ಇರೋದೊಂದು. ಇದು ಆ ಥರ ಬರಲ್ಲ. ಸೀಮೆಣ್ಣೆಗಿಂತನೂ ಮೋಸ ಅನ್ಸುತ್ತೆ ಇದು. ಕಚ್ಚುತ್ತೆ ಕಣ್ಲೆ, ಸ್ವಲ್ಪ ಕಷ್ಟ ಅಷ್ಟೆ. ದೀಪ ಉರಿಸೋದು ಇದರಲ್ಲೇ ಸೀಮೆಣ್ಣೆ ಥರನೇ ಇದು, ಅದಕ್ಕೆ ಇದ್ರ ಬೆಲೆ ಕಮ್ಮಿ. ಇದು ಬೇರೆ ಏನು ಕಮ್ಮಿ ಇದ್ದು 95 ರೂಪಾಯಿ ಇವಾಗ. ಬಗ್ಗನ್ ಬರ್ಲಕ್ಕಣ ನೋಡ್ರಿ, ಇದು ನಾನು ಪೆಟ್ರೋಲ್ ಥರನೇ ಡೀಸೆಲ್ ಅಂತ ಅನ್ಕೊಂಡಿದ್ದೆ. ಹಿಂಗೆ ಎರ್ಸಿದ್ರು ಏನೋ ಆಗಲ್ಲ, ಅದಾಗಿದ್ರೆ ಬಂದಿರೋದು ಇಲ್ಲಿಗೆ. ಬಿಸಿ ಬಿಸಿ ಜೋಳ ರೆಡಿಯಾಗಿದೆ ನೋಡಿ, ಟೇಸ್ಟ್ ಮಾಡೋಣ. ಸ್ವಲ್ಪ ಬಲ್ತೋಗಿದೆ, ಅಷ್ಟು ಟೇಸ್ಟ್ ಇಲ್ಲ. ಇವತ್ತು ಒಳ್ಳೆ ವೆದರು, ಮಳೆ ಊದಿ ನಿಂತಿದೆ, ಒಳ್ಳೆ ಪ್ರಶಾಂತವಾಗಿದೆ. ಹೊರಗಡೆ ಎಲ್ಲ ಒಳ್ಳೆ ತಂಪಾಗಿದೆ ವಾತಾವರಣ. ನೋಡಬೇಕು. ಬೆಳಿಗ್ಗೆ ನೋಡ್ರಿ, ಇಲ್ಲಿ ಬೆಳಿಗ್ಗೆ ತೋರಿಸ್ತೀನಿ ನೋಡಿ ಯಾವ ಥರ ಕಾಣಿಸುತ್ತಂತ ನಮ್ಮ ಊರು. ತುಂಬ ಜನ ಕಮೆಂಟ್ ಮಾಡ್ತಾಯಿದ್ದೀರಿ ನಿಮ್ಮ ಊರು ತೋರಿಸಿ ಅಂತ. ಆದಷ್ಟು ಬೇಗ ನಮ್ಮ ಊರು ಟೂರ್ ಮಾಡೋಣ. ಅಲ್ಲೇನು ಆನೆ ದಾಳಿ ಮಾಡಿತ್ತು, ಆ ಆನೆ ದಾಳಿ ಮಾಡಿ ವಾಪಸ್ ಕಾಡಿಗೆ ಹೋಗಿದೆ. ಮತ್ತು ಅದ್ರ ಮಾರನೆಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಆ ಆನೆ ಎಲ್ಲಿದೆ ಅಂತ ಡ್ರೋನ್ ಶಾಟಲ್ಲಿ ಒಂದು ಡ್ರೋನ್ ಬಿಟ್ಟಿದ್ರು. ಆ ಆನೆ ನಮ್ಮ ರೈತರ ತೋಟದ ಸಮೀಪ ಹತ್ರನೇ ನಿಂತಿದೆ ನೋಡಿ. ಮೋಸ್ಟ್ಲಿ ಅದಕ್ಕೆ ಮದ ಬಂದಿದೆ ಅನಿಸುತ್ತೆ. ಅದು ಒಂದೇ ಕೊಂಬಿರೋದು. ಅದಕ್ಕೆ ಮದ ಬಂದು ಮಣ್ಣನ್ನೆಲ್ಲ ಹಾಕ್ಕೊಂಡು ಎಷ್ಟು ರ್ಯಾಸಾಗೆ ಅಲ್ಲಿ ನೋಡ್ತಾ ಇದ್ದೀರಲ್ಲ,
ಆ ಡ್ರೋನ್ ಶಾಟಲ್ಲಿ ಆ ಡ್ರೋನ್ ಹೋದರೆ ಡ್ರೋನನ್ನೇ ಯಾವ ಥರ ಗಮನಿಸ್ತಾ ಇದೆ ನೋಡಿ. ಸೊ ಆ ಥರ ಮದ ಬಂದಿದ್ರೆ ಇದೇ ಥರ ಆನೆಗಳು ಸಾಮಾನ್ಯವಾಗಿ ಬರಲ್ಲ ದಾಳಿ ಮಾಡೋಕ್ಕೆ. ಅದು ಮದ ಬಂದಿದ್ರೆ ಮಾತ್ರ ಆನೆಗಳು ಈ ಥರ ಬಿಹೇವ್ ಮಾಡೋದು. ಸೊ ಅಲ್ಲಿ ನೋಡಿ ಮೋಸ್ಟ್ಲಿ ಇದಕ್ಕೆ ಮದ ಬಂದಿದೆ ಈ ಆನೆಗೆ. ಅಂದರೆ ಇತ್ತೀಚೆಗೆ ಸ್ವಲ್ಪ ದಾಳಿ ಮೊದಲೆಲ್ಲ ಬರ್ತಾಯಿತ್ತು, ತಿನ್ಕೊಂಡು ಅದ್ರ ಪಾಡಿಗೆ ಹೋಗ್ತಾಯಿತ್ತು ಈ ಆನೆ. ಇವಾಗ ಯಾಕೋ ಸಿಕ್ಕಾಪಟ್ಟೆ ಒಂದು ಸ್ವಲ್ಪ ರ್ಯಾಸ್ ಆಗಿ ಬಿಹೇವ್ ಮಾಡ್ತಾಯಿದೆ ಇದು ಆನೆ. ಹಾಗಾಗಿ ಆದಷ್ಟು ಬೇಗ ಇದೊಂದು ಆನೆನ ಹಿಡಿದು ಸೇಫಾಗಿ ಬೇರೆ ಕಡೆಗೆ ಬಿಡುವಂಥ ಕೆಲಸ ಮಾಡಬೇಕು. ಟೈಮ್ 12:15, ಇನ್ನೂ ಆನೆಗಳು ಬಂದಿದ್ದಾವೋ ಏನೋ ಗೊತ್ತಿಲ್ಲ. ಅಲ್ಲೆಲ್ಲೋ ನಾಯಿಗಳು ಬೊಗಳ್ತಾ ಇದ್ದಾವೆ. ನಮ್ಮ ತೋಟದ ಸುತ್ತ ಬೆಳಗ್ಗೆ ಯಾವ ಥರ ಕಾಣಿಸುತ್ತಂತ ನೋಡಿ. ಸ್ವಲ್ಪ ಸೈಲೆಂಟ್ ಇರಪ್ಪ ಪ್ಲೀಸ್. ಹಲೋ ಉದಯ್, ಉದಯ್ ಇವರ ಇಲ್ಲಿ ಒಂದ್ ನಿಮಿಷ. ಏನಕ್ಕೆ ನೀವೇ ಕಚ್ಚಾಡಿದ್ರಿ? ಇದೇ ಪ್ರಾಬ್ಲಮ್ ನಮ್ಮ ರೈತರದು. ಅಣ್ಣ ಒಂದ್ ನಿಮಿಷ. ಇಲ್ಲ ಇಲ್ಲ ಇಲ್ಲ, ಅದು ಮೇಜರ್, ಅದು ಹೆಡ್ಲೈನ್ ಫಸ್ಟ್ ಇರೋದು ಅದು. ಅದ್ರ ಜೊತೆಗೆ ಏನು ಪ್ರಾಬ್ಲಮ್ ಇಲ್ವಾ ನಿಮ್ಗೆ? ಇದೇ ತಾನೆ ಜೊತೆಗೆ ಅವರು ಬಂದಿರುವಾಗ ನೀವೆಲ್ಲ ಹೇಳೋದು. ಇರಿ ಶಿವ ಕುಡಿ, ಶಿವ ಒಂದ್ ನಿಮಿಷ ಇವರ ಯಜಮಾನ್ರ ಒಂದ್ ನಿಮಿಷ ಪ್ರಭು ಮಹೇಶ್. ಈಗ ಇಲ್ಲೇ ಎಲ್ಲರೂ ಮೇಜರ್ ಸೇರಿರುವಂತದ್ದು ಆನೆ ಪ್ರಾಬ್ಲಮ್ ಮೇನ್ ಸರ್. ಅದು ಬರ್ನಿಂಗ್ ಸರ್, ಅದು ಮೊನ್ನೆ ಕೂಡ ಇನ್ಸಿಡೆಂಟ್ ಆಗಿದೆ. ಫಸ್ಟ್ ಪ್ರಿಯಾರಿಟಿ ಆನೆ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಅದನ್ನ ಈಗ ಆಲ್ರೆಡಿ ಎಲ್ಲೆಲ್ಲಿ ಮುಟ್ಟಿಸಿದ್ರೆ ಮಾಡ್ತಾ ಇದಾರೆ. ಒಂದ್ ನಿಮಿಷ ನಿಮ್ದಾಯ್ತಲ್ವಾ? ನಿಮ್ ಸಮಸ್ಯೆ ಹೇಳಿದ್ರಲ್ವಾ? ಒಬ್ಬಂಗೆ ನಿಮ್ಗೆ ಆನೆ ದೊಡ್ದಿದ್ರೆ ಒಬ್ಬಂಗೆ 10 ರೂಪಾಯಿ 5 ರೂಪಾಯಿ ದೊಡ್ಡದಿರ್ತೈತೆ. ಅವ್ನ ಸಮಸ್ಯೆ ಅವ್ನು ಕೇಳಕ್ ಅಕ್ಕಿರ್ತೈತೆ. ಅವ್ನು ಕೇಳ ನೋಟ್ ಮಾಡ್ಕೊತಾರೆ, ಅದನ್ನ ಬಗೆಹರಿಸ್ಕೊಡ್ತಾರ. ಅರ್ಥ ಆಯ್ತಾ? ಅದನ್ನ ಮಾಡ್ಬೇಡಿ ಅಂತ ಹೇಳ್ಬೇಡಿ ನೀವು. ಅದೇನಿದೆ ನೋಟ್ ಮಾಡ್ತಿದ್ರೆ ಎಲ್ಲಾನು ಬಗೆಹರಿಸ್ಕೊಡ್ತಾರೆ. ಅಧಿಕಾರಿಗಳು ಬಂದಿರೋದು ಅದಕ್ಕೆ. ಅರ್ಥ ಆಯ್ತಾ? ಮೊದಲಿಂದ ಓಡಿಸಿದ್ರು, ಅಲ್ಲಿ ಬಂದು ಆ ಘಟನೆ ಆಯ್ತು. ಫೋನ್ಗಳೇ ರಿಸೀವ್ ಮಾಡಲ್ಲ ಯಾರು. ಈಗ ಮೊನ್ನೆ ಟ್ರೋಲ್ ಬುಟ್ಟಿ ಪತ್ತೆ ಮಾಡಿದಾರಿ. ಇಷ್ಟು ದಿನ ಯಾಕೆ ರಿಸೀವ್ ತಕೊಂಡಿಲ್ಲ ನೀವು? ಆನೆ ಏನಾರು ಬಿದ್ದೋಯ್ತು ಅಂತಂದ್ರೆ ಜೈಲಿಗೆ ಹಾಕ್ಬಿಡ್ತಿದ್ರಿ. ನಮ್ಮ ಹೆಂಡತಿ ಮಕ್ಕೆಲ್ಲ ಬೀದಿಲ್ ನಿಂತ್ಕೋಬೇಕು. ಈಗ ಅಲ್ಲಿ ಬಿದ್ದೋಗವನ್ನೆಲ್ಲ ಅದಕ್ಕೆ ಆಧಾರ ನೀವು ಕಟ್ಕೊಡ್ತಿದ್ದೀರಿ. ಹಾಸ್ಪಿಟಲ್ ಚಾರ್ಜ್ ಯಾರಿಗೆ ಬೇಕು ಸಾದು? ಹಾಸ್ಪಿಟಲ್ ಚಾರ್ಜ್ ಯಾರಿಗೆ ಬೇಕು? ಅವನ ಜೀವನ ಮುಗೀತು. ಅವ ಎದ್ದಿನ ತಿರುಗಾಡ್ಬೋದು ಅಷ್ಟೇ, ಕೆಲಸ ಮಾಡಕ್ಕಾಗುತ್ತಾ? 2 ದಿನಕ್ಕೆ ಇಬ್ರು ನೋಡೋದಾಕಿದೆ. ಅದರಿಂದ ದಯವಿಟ್ಟು ಅದನ್ನ ಇಡಿಸ್ಬಿಟ್ರೆ ಒಂಟಿ ಕೊಂಬೆ ಆನೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. 1 ಎಕರೆ ಜೋಳ ಕಂಟಿನ್ಯೂಸ್ 1 ತಿಂಗಳಿಂದ ಬರ್ತಾವೆ. ಒಂದು ವರ್ಷ ಇದೇ ತರ ರೋಡ್ಲಿ ಸ್ಟ್ರೈಕ್ ಮಾಡಿದ್ರು. ಅವಾಗ ಏನ್ ಮಾಡಿದ್ರು? ಬುಕ್ ಎತ್ಕೊಂಡ್ರು, ಪೆನ್ ಎತ್ಕೊಂಡ್ರು, ಲಿಸ್ಟ್ ಗಳು ಬರ್ಕೊಂಡ್ರು, ಏನು ಪರಿಹಾರ ಮಾಡ್ಲಿಲ್ಲ. ಇವ್ರ ಅಪ್ಪಾಜಿ ಬಂದು ರೈಲ್ವೆ ಬ್ಯಾರಿಗೇಡ್ ಮುರಿದು 1 ವರ್ಷ ಆಯ್ತು, ಬಂದ್ ಮಾಡ್ಕೊಡಿ ಅಂತ ಬೇಡಿದ್ರು. ಆದ್ರೂ ಮಾಡ್ತೀವಿ ಅಂತ ಆಶ್ವಾಸನೆ ಕೊಡ್ತಿದ್ದಾರೆ ಹೊರತು ಏನು ಮಾಡ್ತಾ ಇಲ್ಲ. ನಮ್ಗೆ ಇದೇ ತರ ಮುಂದುವರೆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಕರೆಂಟ್ ಕೊಟ್ಟು ಆನೆ ಸಾಯಿಸ್ತೀವಿ, ನಾವು ಸತ್ತೋಯ್ತೀವಿ. ಅಷ್ಟೇ ಮಾಡೋದು. ಒಬ್ಬ ವ್ಯಕ್ತಿ ಸತ್ರ 15 ಲಕ್ಷ ಕೊಡ್ತೀನಿ ಅಂದ್ರು. ಇವಾಗ ಜೋಳಗಳಿಗೆ ನುಂಗ್ಕೊಳ್ಳಿ, ನಾನು ಇಲ್ಲ 15 ಲಕ್ಷ ಕೊಡ್ತೀನಿ, ಚೆಕ್ ಮಾಡಿ ಕೊಡ್ತಿದ್ದಿಲ್ಲ. ಜೋಳಗಳಿಗೆ ನುಂಗ್ಸಿ ನಾನು 15 ಲಕ್ಷ ಕೊಡ್ತೀನಿ. ಅಣ್ಣ ಯಾರು ಮಾತಾಡ್ಬೇಡಿರಿ. ನೀವು ಈ ತರ ಗಳ್ಳ ಮುಳ್ಳ ಕಯಪಿಯ ಅಂದ್ರೆ ಇಲ್ಲಿ ಏನ್ ಕೆಲಸ ಆಗುತ್ತೆ ಒಂದು ಹೋಗಲ್ಲ. ಅಣ್ಣ ಮಾತಾಡ್ಬೇಡಿರಿ. ಇವ್ರ ಸರಿ ಇರೋಣ, ಮೈಕ್ ಕೊಡ್ತೀನಿ ಅವಾಗ ಮಾತಾಡಿ. ನೀವೇ ಅಲ್ಲಿ ಮಾತಾಡೋದು, ನೀವೇ ಅಲ್ಲಿ ಕಯಪಿಯ ಅಂದ್ರೆ ಏನೂ ಆಗಲ್ಲ. ಸೈಲೆಂಟ್ ಆಗಿರಿ. ಸೈಲೆಂಟ್ ಆಗಿ ಇದ್ದಾಗ ಕೆಲಸ ಆಗುತ್ತೆ ಅನ್ಕೋತಾರೆ. ಇವ್ರದ್ದು ಇದ್ದಿದ್ದೆ ರಾಮಣ್ಯ, ಇಲ್ಲಿ ಕೇಳ್ಕೋತಾರೆ, ಹೋಯ್ತಾರೆ ಅಷ್ಟೇ. ಸೊ ಇಲ್ಲಿ ನಾನು ಒಂದು ಲಿಸ್ಟ್ ಮಾಡಿದ್ದೀನಿ. ಇಲ್ಲಿ ಪ್ರತಿಯೊಬ್ರು ಇವಾಗ ಏನೇನ್ ಸಮಸ್ಯೆಗಳಿದೆ ಪ್ರತಿಯೊಂದನ್ನು ಹೇಳಿದ್ರೆ, ಇವಾಗ ಒಬ್ಬೊಬ್ರು ಒಂದೊಂದು ಕಾರಣ ಹೇಳ್ಬೋದು. ಬಟ್ ಪ್ರಮುಖ ಕಾರಣ ಏನು ಇಲ್ಲಿ? ಫಸ್ಟ್ ಕಾರಣ ಹೇಳ್ತೀನಿ, ನೆಕ್ಸ್ಟ್ ಅದಕ್ಕೆ ಏನೇನ್ ಮಾಡ್ಬೇಕು ಇವರು ಅದನ್ನು ಹೇಳ್ತೀನಿ. ಇದನ್ನಲ್ದೆ ಬೇರೆ ಏನಾದ್ರು ಇದ್ರೆ ಆಮೇಲೆ ಮೈಕ್ ಕೊಡ್ತೀವಿ, ಅವಾಗ ಹೇಳಿ. ಸರ್ ಕೇಳಿಸ್ಕೊಳ್ಳಿ. ಫಸ್ಟ್ ಇಲ್ಲಿ ಕಾರಣ ಆನೆ ದಾಳಿ, ಚಿರತೆ ದಾಳಿ, ಬೆಳೆ ಹಾನಿ ಮತ್ತೆ ರೈತರ ಪ್ರಾಣ ಹಾನಿ, ಈ 4 ಇರೋದು. ಸೊ ಒಬ್ಬೊಬ್ರು ಒಂದೊಂದು ಕಾರಣ ಹೇಳಿದ್ರು. ಮುಖ್ಯ ಕಾರಣ ಬರೋದು ನೋಡಿ ಇಷ್ಟೇ, ಈ 4. ಇದಕ್ಕೆ ಏನ್ ಮಾಡ್ಬೋದು, ನೀವೇನ್ ಮಾಡ್ಬೇಕು ಅಂತ ಹೇಳ್ತೀವಿ. ದಯವಿಟ್ಟು ಇಷ್ಟು ಕೆಲಸಗಳನ್ನ ಮಾಡ್ಕೊಡ್ಬೇಕು ನೀವು. ಮೊದಲನೇದು ಆನೆ ಬರೋದನ್ನ ತಡಿಬೇಕು. ಆನೆ ಬರೋದು ಎಲ್ಲೆಲ್ಲಿ ಆನೆಗಳು ಬರ್ತವೆ ಆ ದಾರಿಗಳನ್ನ ಬಂದ್ ಮಾಡಿಸ್ಬೇಕು, ಮತ್ತೆ ರೈಲ್ವೆ ಬ್ಯಾರಿಕೇಡ್ಗಳನ್ನ ಹಾಕ್ಸ್ಬೇಕು. ನೆಕ್ಸ್ಟ್ ಇಲ್ಲಿ ಏನು ಒಂದೇ ಒಂದು ಆನೆ ಇವಾಗ ನಮ್ಮ ಸರೌಂಡಿಂಗ್ ಅಲ್ಲಿ ಸುಮಾರು ದಿನಗಳಿಂದ ಒಂದಾನೆ ಮಾತ್ರ ಸಿಕ್ಕಾಪಟ್ಟೆ ಓಡಾಡ್ತಾ ಇದೆ. ಆ ಆನೆನ ಸ್ಥಳಾಂತರ ಮಾಡಿಸ್ಬೇಕು ಹಿಡಿದು. ಜೊತೆಗೆ ಬೆಳೆ ಹಾನಿಗೆ ವೈಜ್ಞಾನಿಕ ಪರಿಹಾರ ಕೊಡಿಸ್ಬೇಕು.
ಇವಾಗ ಒಂದು ಬೆಳೆ ಆನೆ ಬಂದು ನುಗ್ಗಿರುತ್ತೆ, ಅಲ್ಲಿ ಬರ್ತಾರೆ ಮಹಾಜರು ಮಾಡ್ಕೊಂಡು ಹೋಗ್ತಾರೆ. ಏನು 5,000 10,000 ಕೊಡೋದಲ್ಲ ಸರ್, ವೈಜ್ಞಾನಿಕ ಪರಿಹಾರ. ಅಲ್ಲಿ ಏನು ಬೆಳೆ ಹಾನಿ ಆಗಿರುತ್ತೋ ಅದಕ್ಕೆ ವೈಜ್ಞಾನಿಕ ಪರಿಹಾರ ಕೊಡ್ಬೇಕು. ಇವಾಗ ಒಂದಿನ ಬೆಳೆ ಹಾನಿ ಮಾಡಿರುತ್ತೆ, ಅವತ್ತು ಬಂದು ನೋಡ್ಕೊಂಡು ಹೋಗಿರ್ತಾರೆ, ಅದಕ್ಕೆ ಪರಿಹಾರ ಕೊಡ್ತೀರಾ. ಅದ್ರ ನೆಕ್ಸ್ಟ್ ಮಾರನೆಗೆ ಬಂದು ಬೆಳೆ ಹಾನಿ ಮಾಡಿದಾಗ ಅದಕ್ಕೆ ಯಾರು ಕೊಡ್ತಾರೆ? ಅವತ್ತು ಇವಾಗ್ಲೇ ನಮ್ಮ ಹುಡುಗಂದೆ ಮೊನ್ನೆ ಅಲ್ಲಿ ಆನೆ ಬಂದು ನುಗ್ಬಿಟ್ಟು 10 ಪೈಪ್ ಹೊಡೆದೋಗಿದೆ. ಅವರು ನಾನು ಫೋನ್ ಮಾಡಿ ಹೇಳಿದ್ದೀನಿ, ಆ ಹುಡುಗನು ಫೋನ್ ಮಾಡಿ ಹೇಳಿದ್ದಾನೆ. ಯಾಕೆ ಬಂದೆ? ಇನ್ನೂ ಬಂದು ಹೋಗಿ ನೋಡೇ ಇಲ್ಲ ಅಲ್ಲಿ. ಸರ್ ನಿಮ್ಗೆ ಹೇಳಿಲ್ವಾ ನಾವು? ಆ ಕಡೆಯವ್ರಿಗೇನೆ ಫೋನ್ ಮಾಡಿ ಹೇಳಿದೆ, ಬಂದಿದ್ರೆ ಅವರು ಬಂದಿಲ್ಲ. 10 ಪೈಪ್ ಹೊಡೆದಾಗಿದೆ ಸರ್, ಬಂದು ನೋಡಿಲ್ಲ ಅವರು. ಜೊತೆಗೆ ಜಾನುವಾರುಗಳು ಇವಾಗ ಸ್ವಲ್ಪ ದಿನದಿಂದ ಚಿರತೆ ದಾಳಿನೂ ಆಗ್ತಾ ಇದೆ. ಆ ಚಿರತೆ ದಾಳಿಯಾಗಿ ನಮ್ದೇ 3 ಆಡು ಮರಿಗಳನ್ನ ಒಂದೇ ತಿಂಗಳಿಗೆ ತಿಂದಿದೆ. ಕೊಟ್ಟಿರೋದೆಷ್ಟು? 4,000 ಕೊಡ್ತಾರೆ. ಆ 4,000 ರೂಪಾಯಿ ಮಡಿನ ಅದು 15 ಮಾರಿದ್ರೆ 15,000 ರೂಪಾಯಿಗೆ ಹೋಗೋದು. ಕೊಟ್ಟಿರೋದು 4,000. ಅದನ್ನೇ ಕೇಳ್ತಿರೋದು ನಾವು, ವೈಜ್ಞಾನಿಕ ಪರಿಹಾರ ಬೇಕು ಅಂತ. ಜೊತೆಗೆ ಸುತ್ತ ರೈಲ್ವೆ ಬ್ಯಾರಿಕೇಡ್ಗಳನ್ನ ಹಾಕ್ಸ್ಬೇಕು. ಮತ್ತೆ ರೈತರಿಗೆ ಕರೆದ್ರೆ ತಕ್ಷಣಕ್ಕೆ ಸಿಬ್ಬಂದಿಗಳು ಅಲ್ಲಿಗೆ ಹೋಗ್ಬೇಕು. ಕೆಲವರು ಫೋನ್ ಮಾಡಿದಾಗ ಫೋನ್ ಎತ್ತಲ್ಲ, ಜೊತೆಗೆ ಆ ಟೈಮಲ್ಲಿ ಬರಲ್ಲ, ಫೋನ್ಗಳನ್ನ ನಾಟ್ ರೀಚೇಬಲ್ ಮಾಡ್ಕೊಳ್ಳೋದು. ಎಷ್ಟೊತ್ತೇ ಆಗಲಿ ಅವರು ನೈಟ್ ಡ್ಯೂಟಿ ಅಂದಮೇಲೆ ರೈತರು ಕರೆ ಮಾಡಿದ ತಕ್ಷಣ ಅವ್ರು ಗೊತ್ತಿರೋರು ಗೊತ್ತಿಲ್ಲದೆ ಇರೋರು ನಿಮ್ಮ ಹತ್ರ ರೈತರ ಹತ್ರ ಏನೂ ಇರಲ್ಲ. ನಿಮ್ಮ ಹತ್ರ ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಇರುತ್ತೆ, ಜೀಪ್ ಇರುತ್ತೆ, ನಾವೇ ಕೊಟ್ಟಿರೋ ಜೀಪ್ ಇರುತ್ತೆ, ನಾವೇ ನಮ್ ದುಡ್ಡಲ್ಲಿ ನಿಮ್ಗೆ ಡೀಸೆಲ್ ಹಾಕ್ಸ್ಕೊಡ್ತಾ ಇದೀವಿ, ಸಂಬಳ ಕೊಡ್ತಾ ಇದೀವಿ. ಸೊ ಎಷ್ಟೊತ್ತಲ್ಲಿ ಫೋನ್ ಮಾಡಿದ್ರು ಆ ರೈತನೊಲಕ್ಕೆ ಹೋಗಿ ಆನೆನ ಓಡಿಸ್ಬೇಕು. ಆನೆ ಅಂತಲ್ಲ, ಯಾವುದೇ ಕಾಡು ಪ್ರಾಣಿಗಳು ಬಂದ್ರು ಅದನ್ನ ಓಡಿಸುವಂತ ಕೆಲಸ ಮಾಡಬೇಕು. ಜೊತೆಗೆ ರಾತ್ರಿ ಹೊತ್ತು ಸಿಬ್ಬಂದಿಗಳು ಗಸ್ತು ತಿರುಗಬೇಕು. ಇಲ್ಲಿ ಏನು ಆನೆಗಳು ಬರ್ತಾ ಇದಾವೆ, ಈ ಕಡೆ PG ಪಳ್ಳಿ ಆಗ್ಲಿ, PG ಪಳ್ಳಿ ವಲಯ ಆಗ್ಲಿ, ಈ ಕಡೆ ಬೈಲೂರು ವಲಯ ಆಗ್ಲಿ, ನೈಟು 1 ಅವರ್ಗೂ ಈ ರೋಡಲ್ಲಿ ಹೋಗಿ ಬಂದ್ರೆ ಸಾಕು, ಅಲ್ಲಿ ಗೊತ್ತಾಗುತ್ತೆ ಆನೆ ಯಾವ್ದಾದ್ರು ಕಾಡು ಪ್ರಾಣಿಗಳು ರೈತರ ಹೊಲಕ್ಕೆ ಹೋಗಿದೆಯೋ ಅಥವಾ ಇಲ್ವೋ. 1 ಅವರ್ಗೆ ಹೋದ್ರೆ ಸಾಕು. ಹೆಂಗು ಡ್ಯೂಟಿಗೆ ಇಟ್ಟಿರ್ತಾರಲ್ವಾ, ಸಂಬಳ ಕೊಟ್ಟಿರ್ತಾರೆ, 1 ಅವರ್ಗೆ ಹೋಗಕ್ಕಾಗಲ್ವಾ, ಆ ಥರ ಗಸ್ತು ತಿರುಗೋ ಥರ ಮಾಡಬೇಕು. ಇವಾಗ ಬೇಸಿಗೆ ಬಂತು, ಕಾಡು ಪ್ರಾಣಿಗಳು ಸಾಮಾನ್ಯವಾಗಿ ಏನಕ್ಕೆ ಬರ್ತವೆ? ರೈತರ ತೋಟಗಳಿಗೆ ಮೇವಿಗೆ ಬರ್ಬೋದು. ಈಗ ಸದ್ಯದ ಪರಿಸ್ಥಿತಿಗೆ ನೀರಿಗೆ ಜಾಸ್ತಿ ಬರ್ತವೆ. ಅರಣ್ಯ ಪ್ರದೇಶಗಳಲ್ಲಿ ಕೆರೆ ಕಟ್ಟೆಗಳನ್ನ ತೋಡಿಸಿ ಕಾಡು ಪ್ರಾಣಿಗಳಿಗೆ ನೀರಿನ ವ್ಯವಸ್ಥೆ ಮಾಡ್ಕೊಡ್ಬೇಕು. ಜಾನುವಾರುಗಳನ್ನ ಮೇಯಿಸಲು ಮುಕ್ತ ಅವಕಾಶ ಮಾಡ್ಕೊಡ್ಬೇಕು ರೈತರಿಗೆ. ಯಾವುದೇ ಅಡೆತಡೆನ ಮಾಡದೆ ನೀವು ಅಲ್ಗೋಗ್ಬೇಡಿ ಇಲ್ಗೋಗ್ಬೇಡಿ ಮೇಯಿಸ್ಬೇಡಿ. ಅವ್ರೇನು ಮರಗಳನ್ನ ತರಿಯಲ್ಲ, ಬೇರೆ ಕೆಟ್ಟ ಕೆಲಸಗಳನ್ನ ಮಾಡಲ್ಲ. ನಾವು ಆ ತರ ಮಾಡಿದ್ರೆ ನಾವೇ ಹೇಳ್ತೀವಿ. ಸೊ ಜಾನುವಾರುಗಳನ್ನ ಮೇಯಿಸೋದಕ್ಕೆ ಮುಕ್ತ ಅವಕಾಶಗಳನ್ನ ಮಾಡ್ಕೊಡ್ಬೇಕು. ನಮ್ಮ ತೋಟಗಳಲ್ಲಿ, ನಮ್ಮ ಜಮೀನುಗಳಲ್ಲಿ ನಾವೇ ಹಾಕಿ ಬೆಳೆಸಿರೋಂಥ ಮರಗಳನ್ನ ನಮ್ಮ ಉಪಯೋಗಕ್ಕೆ ತರಿಸ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ಪರ್ಮಿಷನ್ ಕೇಳಬೇಕು. ಅದು ಕೇಳ್ಕ ಬಂದ್ರು ಇವಾಗ ನಾನೇ ಕೊಟ್ಟು 1 ತಿಂಗಳು 1.5 ತಿಂಗಳಾಗಿದೆ, ಅದನ್ನ ಏನು ಎತ್ತ ಅಂತ ಯಾರು ವಿಚಾರಿಸಿಲ್ಲ. ನಮ್ದೇ ಸರ್ ತೇಗಿನ ಮರ ನಾವು ಬೆಳೆಸಿದೀವಿ, ನಮ್ಮ ತಂದೆ ಹಾಕಿರೋದು, ಅವರು ನೀರ್ ಹಾಕಿ ಗೊಬ್ಬರ ಹಾಕಿ ಬೆಳೆಸಿರೋದು. ಇವಾಗ ನಾನು ಹಾಕ್ತಾ ಇದ್ದೀನಿ, ನಾವು ಬೆಳೆಸಿರೋ ಮರ, ನಮ್ದು ಜಮೀನು. ಅದನ್ನ ನಾವು ತರ್ಕೊಳ್ಳೋದಕ್ಕೆ ಇವ್ರು ಪರ್ಮಿಷನ್ ಕೇಳ್ಬೇಕಂತೆ. ಅದು ಕೇಳಿದ್ರು ಕೊಡ್ತಾ ಇಲ್ವಲ್ಲ. ಅದನ್ನ ಫೈಲ್ ಮೂವ್ ಆಗಕ್ಕೆ ಲಂಚ ಬೇರೆ ಕೇಳ್ತಾರೆ. ಹೇಳಿ ಸರ್, ಅದನ್ನಾದ್ರೂ ಹೇಳಿ. ಬೇಕಾದ್ರೆ ನೀವು ದುಡ್ಡೇನಾದ್ರೂ ಕೊಡ್ಬೇಕಾ, ಅದಕ್ಕೆ ಪಾಸ್ಗೆ ಏನಾದ್ರು ದುಡ್ಡು ಗಿಡ್ ಕೊಡ್ಬೇಕಾ, ಲಂಚ ಕೊಡ್ಬೇಕಾ ಹೇಳಿ ಕೊಡ್ತೀವಿ ನಾವು. ಅದೊಂದು ಕೇಳಿ ಫಸ್ಟ್. ಇವಾಗ ಹೇಳಿ ಸರ್, ಅದಕ್ಕೆ ಯಾರು ಕೇಳಿದ್ದಾರೆ ಅಂತ ಹೇಳಿ ಪರ್ಟಿಕ್ಯುಲರ್ ಆಗಿ ಇಲ್ಲ, ನಾವು ಇಲ್ಲಿ ಭ್ರಷ್ಟಾಧಿಕಾರಿಗಳು ಇದಾರೆ, ನಿಷ್ಠಾಧಿಕಾರಿಗಳು ಎಲ್ಲರೂ ಇದಾರೆ. ನಾವು ಎಲ್ಲರನ್ನೂ ಸೇರ್ಸ್ಕೊಂಡು ಇಡೀ ಇಲಾಖೆಗೆ ಅಂತ ಹೇಳ್ತಾ ಇಲ್ಲ, ಕೆಲವೊಂದು ಅಧಿಕಾರಿಗಳು ಅಷ್ಟೇ ಸರ್ ಹೇಳ್ತಿರೋದು ನಾವು. 1 ನಿಮಿಷ, ಇನ್ 2 ಪಾಯಿಂಟ್ ಇದೆ, ಯಾರು ಮಾತಾಡ್ಬೇಡಿ, ಕೇಳಿಸ್ಕೊಳ್ಳಿ ಅಣ್ಣ, ಯಾರು ಮಾತಾಡ್ಬೇಡಿ, 1 ನಿಮಿಷ ಕೇಳಿಸ್ಕೊಳ್ಳಿ, ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ. ಆಮೇಲೆ ರೈತರಿಗೆ ರಾತ್ರಿ ಹೊತ್ತು ಪಟಾಕಿಗಳನ್ನ ಹೊಡೆಯೋದಕ್ಕೆ ನಿಮ್ಮ ಇಲಾಖೆ ಮುಖಾಂತರ ಪಟಾಕಿಗಳನ್ನ ಕೊಡ್ಬೇಕು ಸರ್. ಕೇಳಿದ್ರು ಕೊಡ್ತಾ ಇಲ್ಲ. ಇಲ್ಲ 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 ಇಲ್ಲ, 1 ನಿಮಿಷ ಇರೋಣ, 1 ನಿಮಿಷ ಇರೋಣ. ನಾನು ಹೇಳ್ತೀನಿ ರೀ, ಹೇಳ್ತೀನಿ ರೀ. 1 ನಿಮಿಷ ಇರಿ. ಪಾಯಿಂಟ್ ವೈಸ್ ನಾವು ಹೇಳುವಾಗ 1 ನಿಮಿಷ ತಾಳ್ಮೇಲೆ ಇರಿ. ಮೈಕ್ ಕೊಡ್ತೀವಿ, ಅವಾಗ ನಿಮ್ದೇನಿತ್ತು ಅದನ್ನ ಹೇಳವ್ರಿ. 1 ನಿಮಿಷ ಇರಿ. ಇವಾಗ ನಾವಿರೋದು ಕಾಡಂಚಿನ ಪ್ರದೇಶದಲ್ಲಿ. ಕಾಡು ಪ್ರಾಣಿಗಳು ಅವರು ಕಾಯ್ಕೊಳ್ದೆ ಹೋದ್ರು, ಅಕಸ್ಮಾತ್ ಆಗಿ ಒಂದ್ಸಲ ಬಂದ್ರು ಬರ್ಬೋದು. ಹಾಗಾಗಿ ನಮ್ಮ ಸೇಫ್ಟಿಗೋಸ್ಕರ ನಾನು ಹೇಳ್ತಾ ಇರೋದು,
ಅವ್ರನ್ನ ಕಾಡು ಪ್ರಾಣಿಗಳನ್ನ ಏನು ರೈಲ್ವೆ ಬ್ಯಾರಿಕೇಡ್ಗಳನ್ನ ಹಾಕ್ಬೇಡಿ, ಮತ್ತೊಂದು ಹಾಕ್ಬೇಡಿ, ತಂದು ನಿಮ್ಮ ಕಾಡು ಪ್ರಾಣಿಗಳನ್ನ ಬಿಡಿ, ಅದನ್ನ ಕಾಯೋದಕ್ಕೆ ಪಟಾಕಿಗಳನ್ನ ಕೊಡಿ ಅಂತ ನಾನು ಹೇಳ್ತಾ ಇಲ್ಲ. ಅಕಸ್ಮಾತ್ ಬಂದಾಗ ಇವಾಗ ಕಾವಲು ಕಾಯ್ತಿರ್ತಾರೆ, ಅದನ್ನ ಓಡಿಸೋದಕ್ಕೆ ಬರೀ ಈಗ ಬಾಯಲ್ಲಿ ಆ ಚೂ ಆಗುತ್ತಾ, ಅದನ್ನ ಹೊಡೆಯೋದಕ್ಕೆ ಪಟಾಕಿಗಳನ್ನ ಕೊಡಿ ಅಂತ ಇವ್ರ ಹತ್ರ ಕೇಳ್ತಿರೋದು. ಜೊತೆಗೆ ನಮ್ಮ ರೈತರಿಗೆ ಏನಿದ್ದಾರೆ, ಇಲ್ಲಿ ತುಂಬಾ ಜನ ಓದ್ದವ್ರು ಇದ್ದಾರೆ, ಇಲ್ದೇ ಇರೋರು ಇದ್ದಾರೆ. ಹಾಗಾಗಿ ಅವ್ರಿಗೆ ಕಾಡು ಮತ್ತೆ ಕಾಡು ಪ್ರಾಣಿಗಳ ಬಗ್ಗೆ ಅರಿವುಗಳನ್ನ ಮೂಡಿಸ್ಬೇಕು. ಇವಾಗ ಏನು ಸಭೆ ಇಟ್ಟಿದ್ದೀರಾ, ಅವ್ರಿಗೆ ಅರಿವು ಮೂಡಿಸ್ಬೇಕು. ಸೊ ತುಂಬಾ ಜನ ರೈತರಿಗೆ ಗೊತ್ತಿಲ್ಲ ಕಾಡಿನ ಮಹತ್ವ ಅಂದ್ರೆ ಏನು, ಪ್ರಾಣಿಗಳ ಮಹತ್ವ ಅಂದ್ರೆ ಏನು, ಅವುಗಳು ನಮ್ಗೆ ಏನಕ್ಕೆ ಬೇಕು. ಹುಲಿ ನಮ್ಮ ದೇಶದಲ್ಲೇ ಎಷ್ಟಿರೋದು ಹುಲಿಗಳು, ನಮ್ಮ ಕರ್ನಾಟಕದಲ್ಲೇ 400 ಚಿಲ್ಲರೆ ಇರ್ಬೋದು. ಹಾಗಾಗಿ ಹುಲಿಗಳು ಇಲ್ಲದೆ ಹೋದ್ರೆ ನಾವು ಮನುಷ್ಯರು ಕೋಟ್ಯಾಂತರ ಜನಸಂಖ್ಯೆ ಇದೀವಿ. ನಿಮ್ಗೆ ಒಂದು ಗೊತ್ತಿರ್ಲಿ, ಹುಲಿಗಳಿಲ್ಲ ಅಂದ್ರೆ ನಾವು ಬದುಕೋದಕ್ಕೆ ಆಗಲ್ಲ. ಆ ವಿಷಯ ಗೊತ್ತಾ ನಿಮ್ಗೆಲ್ಲ ಯಾರಿಗಾದ್ರು? ಹೆಸರಿಟ್ರೆ ನಾವು ರೈತರುಗಳು ಒಂದ್ ನಿಮಿಷ ನಾವು ಮಾತಾಡೋದಕ್ಕೆ ಮುಂಚೆ ನಮ್ಮ ನಾಲ್ಗೆ ಮೇಲೆ ಹಿಡಿತಾ ಇರ್ಬೇಕು. ಸುಮ್ಮನೆ ಎತ್ತೆಟ್ಟಿಗೆ ನಾವು ಪ್ರಾಣಿಗಳನ್ನ ಸಾಯಿಸ್ಬಿಡ್ತೀವಿ, ಇದು ಮಾಡ್ತೀವಿ ಅನ್ನೋದಲ್ಲ. ನಾವು ಇಲ್ಲಿ ಫಾರೆಸ್ಟ್ ಸಪೋರ್ಟ್ ಅಥವಾ ರೈತರ ಸಪೋರ್ಟ್ ಅಂತಲ್ಲ, ಇರೋ ವಿಷಯ ನಾನು ವೈಜ್ಞಾನಿಕವಾಗಿ ಒಬ್ಬ ಓದ್ತವಾಗಿರೋದ್ರಿಂದ ನಾನು ಹೇಳ್ತಾ ಇರೋದು. ಕಾಡು ಪ್ರಾಣಿಗಳು, ಕಾಡು ಸಹ ನಮ್ಗೆ ಅಷ್ಟೇ ಮುಖ್ಯ. ಇವಾಗ ಕಾಡು ಪ್ರಾಣಿಗಳು ಅಂದ ತಕ್ಷಣ ಏನ್ ಕೂತಿದ್ದಾರೆ ಅಧಿಕಾರಿಗಳು, ಇಲ್ಲಿ ನೌಕರರು, ಅದೆಲ್ಲ ಈ ಕಾಡು ಪ್ರಾಣಿಗಳು ಅವರ ಸೊತ್ತಲ್ಲ, ಅದೆಲ್ಲ ನಮ್ಮ ಸೊತ್ತೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಂದಿರೋದು ಇವಾಗ ಎಷ್ಟೊಂದು 30-40 ವರ್ಷ ಆಯ್ತಾ ಬಂದು ಅಷ್ಟೇ. ಅದಕ್ಕೂ ಮುಂಚೆ ಯಾರ್ದು ಕಾಡು? ನಮ್ದು. ಈ ಊರ್ ಯಾವ್ದು? ನಮ್ದು. ಇಲ್ಲಿನ ಜಮೀನ್ ಯಾರ್ದು? ಅದು ನಮ್ದು. ಹಾಗಾಗಿ ಕೇಳೋ ಅಧಿಕಾರ ನಮ್ಗಿದೆ, ಅದನ್ನೆಲ್ಲ ಕಾಪಾಡೋ ಜವಾಬ್ದಾರಿ ಕೂಡ ನಮ್ದು. ಸೊ ಹಾಗಾಗಿ ರೈತರಿಗೆ ಕಾಡು ಪ್ರಾಣಿಗಳ ಬಗ್ಗೆ ಅರಿವು ಮೂಡಿಸ್ಬೇಕು ಸರ್. ಸೊ ಇವಾಗ ಇಷ್ಟು ಹೇಳಿದೆ ಅಲ್ವಾ ಪಾಯಿಂಟ್ಗಳು, ಪಾಯಿಂಟ್ ವೈಸು ಲಾಸ್ಟ್ ಒಂದ್ಸಲ ಹೇಳ್ಬಿಡ್ತೀನಿ ನೋಡಿ, ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ. ಆನೆಗಳು ಬರಬಾರ್ದು. ಆನೆಗಳನ್ನ ಇಲ್ಲಿ ಒಂದು ಆನೆ ಏನಿದೆ ಅದನ್ನ ಆದಷ್ಟು ಬೇಗ ನಾಳೆಯಿಂದನೇ ಅದನ್ನ ಸೆರೆ ಹಿಡಿಯೋದಕ್ಕೆ ಅನುವು ಮಾಡಿಕೊಡ್ಬೇಕು. ನೆಕ್ಸ್ಟ್ ಬೆಳೆ ಹಾನಿಗೆ ವೈಜ್ಞಾನಿಕ ಪರಿಹಾರ ಕೊಡುವಂತರ ಸರ್ಕಾರಕ್ಕೆ ನೀವು ರೈತರ ಮುಖಾಂತರ ಮನವಿನ ಸಲ್ಲಿಸಬೇಕು, ಆದಷ್ಟು ಬೇಗ ಕೊಡೋ ತರ ಮಾಡಬೇಕು. ಮತ್ತೆ ಜಾನುವಾರುಗಳಿಗೂ ಸಹ ಕಾಡು ಪ್ರಾಣಿಗಳಿಂದ ಹಾನಿ ಆದ್ರೆ ವೈಜ್ಞಾನಿಕ ಪರಿಹಾರ. ರೈಲ್ವೆ ಬ್ಯಾರಿಕೇಡ್ಗಳು ಎಲ್ಲೆಲ್ಲಿ ಹಾಳಾಗಿದೆ ಅದನ್ನ ರೆಡಿ ಮಾಡಿಸ್ಬೇಕು, ಮತ್ತೆ ಎಲ್ಲಿ ರೈಲ್ವೆ ಬ್ಯಾರಿಕೇಡ್ ಇಲ್ಲ ಅಲ್ಲಿಗೆ ರೈಲ್ವೆ ಬ್ಯಾರಿಕೇಡ್ಗಳನ್ನ ಹಾಕ್ಸ್ಕೊಡ್ಬೇಕು. ರೈತರು ಕರೆ ಮಾಡಿದಾಗ ರೈತರಿಗೆ ಸ್ಪಂದಿಸಬೇಕು. ಜೊತೆಗೆ ರಾತ್ರಿ ಹೊತ್ತು ಸಿಬ್ಬಂದಿಗಳು ಗಸ್ತು ತಿರುಗಾಡಬೇಕು. ಅರಣ್ಯದೊಳಗೆ ಕೆರೆ ಕಟ್ಟೆಗಳನ್ನ ತೋರಿಸಿ ಕಾಡು ಪ್ರಾಣಿಗಳಿಗೆ, ನಿಮ್ಮ ಪ್ರಾಣಿ ಅಲ್ಲ ನಮ್ಮ ಪ್ರಾಣಿಗಳಿಗೆ ನೀರು ಸಿಗೋ ತರ ಮಾಡಬೇಕು. ಜಾನುವಾರುಗಳನ್ನ ಮೇಯಿಸಲು ಮುಕ್ತ ಅವಕಾಶ ರೈತರಿಗೆ ಮಾಡ್ಕೊಡ್ಬೇಕು. ರೈತರು ಬೆಳೆದಿರುವ ಮರಗಳನ್ನ ಕಟಾವು ಮಾಡ್ಕೊಳ್ಳೋದಕ್ಕೆ ಆದಷ್ಟು ಬೇಗ ಪಾಸ್ನ ಬೇಗ ಮಾಡ್ಕೊಡ್ಬೇಕು ಅವರಿಗೆ. ಮತ್ತೆ ಅಷ್ಟೇ ರೈತರಿಗೆ ಕಾಡು ಪ್ರಾಣಿಗಳ ಬಗ್ಗೆ ಅರಿವು ಮೂಡಿಸೋದು, ಜೊತೆಗೆ ರೈತರಿಗೆ ಸೂಕ್ತ ಪಟಾಕಿಗಳೇ ಅಥವಾ ಅವರ ಏನು ಸೇಫ್ಟಿಗೋಸ್ಕರ ಕೊಡ್ತಿರೋ ಆ ಎಕ್ವಿಪ್ಮೆಂಟ್ಸ್ ಗಳನ್ನ ಅವ್ರು ಕೊಡಬೇಕು. ಸೊ ಇದಲ್ಲದೆ ಏನಾದ್ರೂ ಪಾಯಿಂಟ್ಸ್ ಇದ್ರೆ ನೀವು ಹೇಳ್ಬೋದು. ಸೊ ಅವ್ರಿಗೆ ಹೇಳಿ, ಅವರು ಆದಷ್ಟು ಸರ್ ಇವಾಗ ಏನ್ ಹೇಳ್ದಿ ಅಷ್ಟನ್ನು ಏನ್ ಮಾಡ್ತೀರಿ ಏನಂತ ನಿಮ್ಮ ಬಾಯಿಂದನೇ ಕ್ಲಿಯರ್ ಕಟ್ ಆಗಿ ಅವ್ರಿಗೆ ಹೇಳಿ. ಫಸ್ಟ್ ಒಂದು ಅಂದ್ರೆ ಅವೇರ್ನೆಸ್ ಪ್ರೋಗ್ರಾಮ್ ಬಗ್ಗೆ ಅದು ಇಂಪಾರ್ಟೆಂಟ್ ಇದೆ. ಈ ಅವೇರ್ನೆಸ್ ಪ್ರೋಗ್ರಾಮ್ ನಾವು ಒಂದಿಷ್ಟು ವಿಷಯದಲ್ಲಿ ಮಾಡ್ತಾ ಇದ್ದೀವಿ. ಇದನ್ನು ನಾವು ಹೆಚ್ಚಿಗೆ ಮಾಡ್ತೀವಿ. ಈ ಫೈರು ಇತರದ್ದು ಎಲ್ಲಾನು ಫ್ರಿಂಜ್ ವಿಲೇಜ್ ಎಸ್ಪೆಷಲಿ ಒಳಗಡೆ ಮಾಡ್ತಾ ಇದ್ದೀವಿ. ಸೊ ಇದನ್ನ ನಾವು ಫ್ರಿಂಜ್ ವಿಲೇಜ್ ಇಲ್ಲಿ ಸುತ್ತಮುತ್ತದವರಿಗೆ ಸೊ ಈ ಕಾಡು ಪ್ರಾಣಿಗಳು ಯಾಕೆ ಬೇಕು, ಸೊ ಇದರಿಂದ ನಮ್ಮ ಪರಿಸರ ಸಮತೋಲನ ಹೇಗಿರ್ತದೆ, ಸರ್ಕಾರ ಏನ್ ಫಿಕ್ಸ್ ಮಾಡಿದೆ ಅದನ್ನ ಕರೆಕ್ಟ್ ಆಗಿ ಮಾಡಿದ್ರೆ ಅದು ರೈತರಿಗೆ ಸರಿಯಾಗಿ ತಲುಪುತ್ತೆ. ಅದನ್ನೇ ಮಾಡ್ತಾ ಇಲ್ಲ. ಇನ್ನು ಸರ್ಕಾರದಿಂದ ಏನು ಆದೇಶ ಬೇಕಾಗಿಲ್ಲ, ಸರ್ಕಾರ ಆದೇಶ ಮಾಡಿದೆಯಲ್ಲ ಅದನ್ನ ಪಾಲಿಸ್ಲಿ ಫಸ್ಟ್. ಅದನ್ನ ಫಸ್ಟ್ ಮಾಡ್ತಾ ಇಲ್ವಲ್ಲ ಸರ್, ಅದನ್ನ ಮಾಡ್ಲಿ. ಕೆಲವೊಂದು ಕಡೆ ಹಂದಿಗಳು ಸಿಕ್ಕಾಪಟ್ಟೆ ಬರ್ತಾ ಇದಾವೆ. ಅದಕ್ಕೆ ಪರಿಹಾರ ಬರುತ್ತೋ ಅಥವಾ ಹಂದಿದೇನಾಗಿದೆ ಸಮಸ್ಯೆ ನಮ್ಮಲ್ಲಿ ಇಲ್ಲೇ ಅಲ್ಲ, ನಿಮ್ಮ ಭಾಗ ಜೊತೆಗೆ ಅನೂರು ಆಮೇಲೆ ನಮ್ಮ ಈ ಎಲೆಮಾಳ ಮತ್ತು ನಾವು ಕೊಡ್ತಿರೋ ಪರಿಹಾರದಲ್ಲಿ 40% ಹಂದಿ ದಾಳಿಯಿಂದ ಆಗಿದ್ದಕ್ಕೆ ಕೊಡ್ತಾ ಇದ್ದೀವಿ ಪರಿಹಾರ. ಈಗ ಅದರಿಂದ ಎಲ್ಲ ಕಡೆ ನಿಮ್ಮ ಈ ಭಾಗ ಅಲ್ಲ, ರಾಜ್ಯದ ಇದರ ಕಡೆನೂ ಹಂದಿದು ಸಮಸ್ಯೆ ಜಾಸ್ತಿ ಆಗಿ ಅದನ್ನು ವರ್ಮಿನ್ ಅಂತ ಅಂದರೆ ಉಪದ್ರ ಕೊಡುವ ಪ್ರಾಣಿ ಅಂತ ಅದನ್ನು ಘೋಷಣೆ ಮಾಡೋದಕ್ಕೆ ಅವಕಾಶವನ್ನು ಮೊದಲು ಸರ್ಕಾರಕ್ಕೆ ಹೋಗ್ಬೇಕಿತ್ತು, ಈಗ DFOಗೆ ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ನಾವು ಈಗ ಈ ಭಾಗ ಅಂದರೆ ಬೈಲೂರು ಭಾಗದಲ್ಲಿ ಅದನ್ನು ಶೂಟ್ ಮಾಡಿ ಹೊಡಿಲಿಕ್ಕೆ ಪರ್ಮಿಷನ್ ಕೊಡ್ಬೋದು. ಇದನ್ನು ನಾವು
ಮಾತಾಡಿಕೊಂಡು ನಾವಿಬ್ಬರು DFOs ಅದನ್ನು ಅನುಮತಿ ಕೊಡ್ತೀವಿ. ಆ ಸಂದರ್ಭದಲ್ಲಿ ಒಂದು ಕಂಡೀಷನ್ಸ್ ಎಲ್ಲ ಹಾಕಿ ಯಾರು ಮುಖಂಡರ ಜೊತೆ ಮಾತಾಡಿ ಅದನ್ನು ಕೊಡ್ತೀವಿ. ಸೊ ಅದು ಮಾಡಿದ್ರೆ ಸ್ವಲ್ಪ ನಿಮಗೆ ಅನುಕೂಲ ಆಗುತ್ತೆ. ಅದಕ್ಕೆ ನೀವೆಲ್ಲ ಚಪ್ಪಾಳೆ ಹೊಡೆದ್ರಿ ಖುಷಿಯಾಗಿ. ಆಮೇಲೆ ಸಮ್ ಕಂಡೀಷನ್ಸ್ ಇದೆ ಅಂದ್ರು. ಆ ಕಂಡೀಷನ್ ಏನು ನೀವು ಕೇಳಿದ್ರೆ ಯಾರಾದ್ರು ಕಂಡೀಷನ್ ಏನಂತ ಅಂದಿ ಹೊಡಿಯಕ್ಕೆ ಕೇಳಿ, ಅವ್ರನ್ನ ಹೇಳ್ತಾರೆ ಏನ್ ಕಂಡೀಷನ್ ಅಂತ. ಆ ಕಂಡೀಷನ್ಗಳು ನೋಡಿದ್ರೆ ಅಂದಿನ ನೀವು ಟಚ್ ಮಾಡಂಗಿಲ್ಲ, ಅದು ಕೇಸ್ ಆಗುತ್ತೆ ನಿಮ್ಮ ಮೇಲೆ. ನಾನ್ ತಿಳ್ಕೊಂಡಿರೋ ಪ್ರಕಾರ ಸರ್, ಒಂದ್ ನಿಮಿಷ ಸರ್, ನನ್ನ ನಾಲೆಡ್ಜ್ ಹಂದಿ ಪ್ರೆಗ್ನೆಂಟ್ ಆಗಿದ್ರೆ ಶೂಟ್ ಮಾಡಂಗಿಲ್ಲ. ಹಂದಿ ಕಾಡ್ ಸೈಡ್ ಹೋಯ್ತಾ ಇದ್ರೆ ಶೂಟ್ ಮಾಡಂಗಿಲ್ಲ. ಹಂದಿ ಮಕ್ಕಳುಗಳ ಜೊತೆ ಇದ್ರೆ ಶೂಟ್ ಮಾಡಂಗಿಲ್ಲ. ಹಾಗಾದ್ರೆ ಹಂದಿ ಒಂಟಿ ಯಾವಾಗ ಸಿಗುತ್ತೆ? ಆ ತರ ಇಲ್ಲ, ಅದ್ರಲ್ಲಿ ತಿದ್ದುಪಡಿ ಆಗಿದೆ. ಅದನ್ನೇ ಹೇಳಿದ್ ನಾನು, ನಮಗೆ ಕೊಟ್ಟಿದ್ದಾರೆ. ಅಂದಿನ ನಾವು ಒಂದು ಇಷ್ಟು ದಿವಸಕ್ಕೆ ಅಂತೇಳಿ ಕೊಡ್ತೀವಿ. ಅಂದಿನ ಮುಖ್ಯವಾದ ಇದು ಅಂದ್ರೆ ಏನು ಬೇರೆ ಕಡೆ ನಿಮ್ ಭಾಗ ಗೊತ್ತಿಲ್ಲ, ಅಂದಿನ ಉಪಯೋಗಿಸ್ತಾರೆ ತಿನ್ನೋದಕ್ಕೆ. ಸೊ ಹಂಗಾಗಿ ಅದನ್ನು ಮಾಡಬಾರ್ದು ಅಂತ ಹಂದಿ ಹೊಡೆದಿದ್ದನ್ನ ಇಲಾಖೆಗೆ ಹಸ್ತಾಂತರ ಮಾಡ್ಬೇಕು. ಇದೇ ಕಂಡೀಷನ್, ಇಷ್ಟೇ ಇದು ಅವಕಾಶ ಇರೋದು. ಅದನ್ನ ಸೇರ್ಕೊಂಡು ಇಲಾಖೆನೂ ರೈತರು ಸೇರಿ ಕೂಡಿ ಮಾಡಿದ್ರೆ ಹಂದಿ ಸಮಸ್ಯೆ ಕಮ್ಮಿ ಆಗುತ್ತೆ. ಸರ್ ಒಂದ್ ನಿಮಿಷ ಇಲ್ಲಿ ಕೇಳಿ. ನಾವು ಇಲ್ಲಿ ಮುಂದ್ಗಡೆ ಕೂತಿರೋರು ಒಬ್ಬ ರೈತರು ಮನ್ಸ್ರೆ, ಇವರು ಅಧಿಕಾರಿಗಳು, ಇವರು ಮನ್ಸ್ರೆ. ಅಲ್ಲಿ ಏನ್ ಮೇಯಕ್ ಬರ್ತಾ ಇದಾವೆ ಮಾತ್ ಬರ್ದೇ ಇರೋ ಮೂಕ ಪ್ರಾಣಿಗಳು. ಕಾಡಿಂದ ಏನಕ್ಕೆ ಬರ್ತಾವವು? ಒಂದು ನೀರು, ಇನ್ನೊಂದು ಆಹಾರ. ಈ ಎರಡನ್ನೇ ಹರ್ಸ್ಕೊಂಡವು ಕಾಡಿಂದ ಬರೋದು. ನಾವೆಲ್ಲ ಮನ್ಸರಾಗಿ ಇದ್ಕೊಂಡು ಒಂದು ಕಾಡು ಪ್ರಾಣಿ ಏನೋ ತಿನ್ನೋದಕ್ಕೆ ಬರ್ತಾ ಇದೆ, ಅದನ್ನ ಸಾಯಿಸೋದನ್ನೇ ನೋಡ್ತಾ ಇದೀವಿ ಹೊರತು ಅದನ್ನ ತಡೆಯೋದ್ನೇರಾದ್ರೂ ಮಾತಾಡಿದ್ರ? ಸಾಯಿಸೋದಲ್ಲ ಇಲ್ಲಿ ನಮ್ಮ ಉದ್ದೇಶ. ಅದನ್ನ ಕಾಡಿಂದ ಬರ್ತಾ ಇರೋ ರೀತಿ ತಡಿಬೇಕು. ಅವು ಮೂಕ ಪ್ರಾಣಿಗಳು. ಇವಾಗ ಸರ್ ನೀವು ನಿಮ್ಗೂ ಸೇರ್ಸಿ ಹೇಳ್ತಿರೋದು ನಾನು. ಅದನ್ನ ಸಾಯಿಸ್ ಇಲ್ಲಿ ಶಾಂತಿ ಒಂದ್ ನಿಮಿಷ ಸರಿ. ನಾನು ಇದೊಂದು ಶಾಂತಿ, ಇದೊಂದು ವಿಷಯ ನನ್ನ ಪರ್ಸನಲ್ ಆಗಿ ಹೇಳಿದ್ದಷ್ಟೇ ಆಯ್ತಾ. ಇಷ್ಟೊತ್ತು ಇವಾಗ ಏನು ಪ್ರಸ್ತಾಪ ಮಾಡಿದ್ರಿ, ಇಷ್ಟು ವಿಷಯ ಅಲ್ದ ಬೇರೆ ಏನಾದ್ರೂ ಇದೆಯಾ? ಇಷ್ಟೇ ಅಲ್ವಾ ಪಾಯಿಂಟ್ಸ್ಗಳು? ನೀವು ತಿರ್ತಿರ್ಗ ಅದನ್ನೇ ಹೇಳಿ ಎಲ್ರಿಗೂ ಕನ್ಫ್ಯೂಷನ್ ಮಾಡಬೇಡಿ. ಒಂದ್ ನಿಮಿಷ ಯಾರು ಮಾತಾಡ್ಬೇಡಿ, ಒಂದ್ ನಿಮಿಷ ಮುಗೀತು. ಕೊನೆ ಅಣ್ಣ ಹಿಂದೇನೂ ಅಷ್ಟೇ, ಯಾರು ಮಾತಾಡ್ಬೇಡಿ. ಒಂದ್ ನಿಮಿಷ ಲಾಸ್ಟ್ ಕೇಳ್ಕೊಳ್ಳಿ. ಇಷ್ಟೊತ್ತು ಏನು ಪಾಯಿಂಟ್ಸ್ಗಳು ಹೇಳಿದ್ರಿ, ನಿಮ್ಮ ಸಮಸ್ಯೆಗಳನ್ನು ಹೇಳಿದ್ರಿ ಸರ್. ನಾವು ಮಾಡಿಸಿ ಅನ್ನೋದು, ನಾವು ಮಾಡಿಸ್ತೀವಿ ಅನ್ನೋದು ಹಂಗಾಗ್ಬಾರ್ದು. ಇವತ್ತು ಹೇಳಿದೀವಿ, ಆ ಕೆಲಸ ನಾಳೆಯಿಂದಾನೇ ಸ್ಟಾರ್ಟ್ ಆಗ್ಲಿ. ಸೊ ಮೇಜರ್ ಏನಂತ ಹೇಳಿದ್ರು, ಆ ಕಾಡನ್ನ ಫಸ್ಟ್ ಹಿಡಿಯೋದು. ಸೊ ದಯವಿಟ್ಟು ನಾಳೆಯಿಂದಾನೇ ಆ ಪ್ರೊಸೆಸ್ ನಡೀಲಿ. ಕಾಡನ್ನ ಹಿಡೀರಿ, ಜೊತೆಗೆ ಮಿಕ್ಕದ್ನೆಲ್ಲ ಬಿಡಿ ಅಂತ ಹೇಳ್ತಾ ಇಲ್ಲ, ಅದನ್ನು ಆದಷ್ಟು ಬೇಗ ಪಾಲಿಸ್ಬೇಕು. ಸೊ ಕೆಲಸಗಳನ್ನ ಮಾಡಿಸ್ಕೊಡ್ಬೇಕು. ಸೊ ಇದಿಷ್ಟು ಹೇಳ್ತಾ ಅಷ್ಟೇ ತರನಪ್ಪ ಎಲ್ಲ ಒಬ್ಬೊಬ್ರು ಒಂದೊಂದು ಕಾರಣ ಹೇಳಿದ್ರು. ಮೇಜರ್ ಇಷ್ಟು ಕಾರಣ ಸರ್ ಇರೋದು, ಆದಷ್ಟು ಬೇಗ. ಆಮೇಲೆ ಇನ್ನೊಂದು, ನೀವು ಒಂದು ಆದಷ್ಟು 2 ತಿಂಗಳಿಗಾದ್ರೂ ಇಲ್ಲಿ ಬಂದು ಒಂದು ಸಭೆನಿಟ್ಟು ಇಲ್ಲಿನ ರೈತರ ಸಮಸ್ಯೆಗಳು ಕೇಳ್ಬೇಕು. ಯಾಕಂದ್ರೆ ನಮ್ಮ ಚಾಮರಾಜನಗರದಲ್ಲಿ, ಕರ್ನಾಟಕ ಅಂತ ತಗೊಂಡ್ರೆ ನಮ್ಮ ಚಾಮರಾಜನಗರ ಅತಿ ಹೆಚ್ಚು ಅರಣ್ಯಗಳನ್ನ ಹೊಂದಿರುವಂತಹ ಪ್ರದೇಶ, ಜೊತೆಗೆ ಕಾಡು ಪ್ರಾಣಿಗಳು ಮಾನವ ಸಂಘರ್ಷ ಆಗುವಂತಹ ಒಂದು ಜಿಲ್ಲೆ ಆಗಿರೋದ್ರಿಂದ ಬಂದು ಈ ತರ ಸಭೆ ಇಟ್ಟು ನಮ್ಮ ರೈತರ ಸಮಸ್ಯೆಗಳನ್ನ ಕೇಳಬೇಕು. ನಿಮ್ಮ ಗೇಟ್ ಇದೆಯಲ್ಲ, ಅಲ್ಲಿ ಗಾಡಿ ಯಾವುದೇ ವೆಹಿಕಲ್ ಹೋಗಿ ನಿಂತ್ಕೊಂಡ್ರು ಮಿನಿಮಮ್ 5 ನಿಮಿಷ ಮೇಲೆ ಬೇಕು. ಬಂದಿಗೆ ಅವರು ಏನೇನು ಪ್ರೊಸೆಸ್ ಇದೆ ನಡೆದಿದೆ, ಆದ್ರೆ ಡ್ರಿಂಕ್ ಮಾಡ್ಕೊಂಡು ಕೂಡ ಇರ್ತಾರೆ ಅವರು. ನಾವೇ ಕಡೆ ನೋಡಿದ್ದೀವಿ. ನಿಮ್ಮ ಗೇಟ್ ಇದೆಯಲ್ಲ, ಅಲ್ಲಿ ನೈಟ್ ಹೊತ್ತು ಕೆಲಸ ಮಾಡ್ತಾರಲ್ಲ, ಅಲ್ಲಿ ಕೂಡ ಡ್ರಿಂಕ್ ಮಾಡ್ಕೊಂಡು ಕೂಡ ಇರ್ತಾರೆ. ಅವ್ರಿಗೆ ಅವ್ರು ನಿಂತ್ಕೊಳ್ಳೋಕೆ ಕೂಡ ಸಿಗ್ತಿರಲ್ಲ ಅವ್ರ ಹತ್ರ. ಸರ್ ಇವಾಗ ಡ್ರೋನ್ ಕ್ಯಾಮ್ರಾ ಕೊಟ್ಟು ಆನೆನ ತುಡುಕಿದ್ರಲ್ವಾ? ಡ್ರೋನ್ ಕ್ಯಾಮ್ರಾ ಕೊಟ್ರೆ ಸಂಜೆನಾಗ ನೋಡ್ಕೋಬಹುದಲ್ಲ ಯಾವ ಪ್ರಾಣಿ ಹತ್ರ ಇದೆ, ತೊಂದರೆ ಸಿಬ್ಬಂದಿಗಳಿಗೆ ಎಚ್ಚರ ಕೊಡ್ತೀವಿ. ನೀವು ದಯವಿಟ್ಟು ರೈತರಿಗೆ ಮತ್ತೆ ಆತರ ಯಾರ ಮೇಲೆ ಆದ್ರೂ ಸ್ಪೆಸಿಫಿಕ್ ಆಗಿ ನಿಮಗೆ ದೂರಿದ್ರೆ ವೈಯಕ್ತಿಕವಾಗಿ ನಮ್ಗಳಿಗೆ ಹೇಳಿ, ನಾವು ಅದರ ಮೇಲೆ ಕ್ರಮ ತಗೊಳ್ತೀವಿ. ಎಲ್ಲ ಅಧಿಕಾರಿಗಳಿಗೂ ನಮ್ಮ ರೈತರ ಕಡೆಯಿಂದ ಹೃತ್ಪೂರ್ವಕವಾದ ವಂದನೆಗಳು. ಥ್ಯಾಂಕ್ ಯು ಸರ್. ಓಕೆ, ಏನು ಇಷ್ಟೊತ್ತು ನೋಡಿದ್ರಿ ನಮ್ಮ ರೈತರ ಸಮಸ್ಯೆಗಳೇನಿದೆ, ಇಲ್ಲಿನ ಪ್ರಾಬ್ಲಮ್ಸ್ ಏನಿದೆ ಎಲ್ಲನೂ ಅಲ್ಲೋಗಿ ಪ್ರಸ್ತಾಪ ಮಾಡಿದ್ವಿ. ಸೊ ಅದನ್ನೆಲ್ಲ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಅಲ್ಲಿ ಆನೆ ಏನು ದಾಳಿ ಮಾಡಿತ್ತು, ಆ ಆನೆನೂ ಹಿಡಿತೀವಿ ಆದಷ್ಟು ಬೇಗ ಅಂತಲೂ ಹೇಳಿದ್ದಾರೆ. ನೋಡೋಣ ಯಾವತ್ತು ಬಂದು ಯಾವತ್ತು ಹಿಡ್ಕೊಂಡು ಹೋಗ್ತಾರೆ ಆನೆನ ಅಂತ. ನಾವೇನೋ ಆನೆನ ದ್ವೇಷ ಮಾಡ್ತಾ ಇಲ್ಲ. ಸೊ ಅದನ್ನು ಇಲ್ಲಿಂದ ಬೇರೆ ಕಡೆ ಸೂಕ್ತ, ಅದಕ್ಕೆ ಎಲ್ಲಿ ನೀರು ಮೇವು ಚೆನ್ನಾಗಿ ಸಿಗುತ್ತೋ ಅಂಥ ಜಾಗಕ್ಕೆ ಸ್ಥಳಾಂತರ ಮಾಡಿದ್ರೆ ಸಾಕು. ಇಲ್ಲಿನ ರೈತರಿಗೆ ನೆಮ್ಮದಿ ಸಿಕ್ಕಿದ್ರೆ ಸಾಕು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ, ಬೇರೆ ಇನ್ನೇನಿಲ್ಲ. ಓಕೆ, ಇದಿಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮಳೆ ಕೂಡ ಬರ್ತಾ ಇದೆ, ಸ್ವಲ್ಪ ಕೆಲಸನೂ ಇದೆ ನಮಗೆ. ಬೆಳಗ್ಗೆಯಿಂದ ಅದೇ ಆಯಿತು. ಇವಾಗ ಈ ವಿಡಿಯೋ ಮುಗಿಸಿ ಸಿಗ್ತೀನಿ ನಾಳೆ. ಅಲ್ಲಿ ತನಕ ಎಲ್ರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು. ನಿಮ್ಮ ಸಪೋರ್ಟ್ ರೈತರಿಗೆ ಇದೇ ಥರ ಇರಲಿ. ಮಸ್ತ್ ರೀ.